ಗ್ರಾಮದಲ್ಲಿ ಕೂಡಿರುವಂತ ಎಲ್ಲಾ ಧರ್ಮದ ಎಲ್ಲಾ ಹಿರಿಯರಿಗೂ ಹೌದ್ರಿಪ್ಪ ಹೌದು ಸ್ವಲ್ಪ ಶಾಂತತೆಯನ್ನು ಕಾಪಾಡ್ರಿ ಹಿರಿಯರ. ಮಾತು ಸ್ವಲ್ಪದ್ರಾಗಿ ಮುಗಿಸ್ತೀನಿ, ಲಕ್ಷ್ಯ ಇಟ್ಟು ಕೇಳ್ರಿ. ಕೂಡಿರುವಂತ ಎಲ್ಲಾ ಧರ್ಮದ ಎಲ್ಲಾ ಹಿರಿಯರಿಗೆ ವಿನಂತಿ ಮಾತು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಬಸವಣ್ಣ ಏನ್ರಿ ಸರ್ ಅದು ವಿನಂತಿ ಮಾತ? ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ, ಎಣ್ಣೆ ಉಂಟೆ. ಗೊಲ್ಲ ಕುಟ್ಟಿದಲ್ಲಿ ಭತ್ತ ಉಂಟೆ. ಹೌದ್. ಕಳ್ಳರು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ. ಹೌದ್ರಿಪ್ಪ ಹೌದಾ? ಹೊಟ್ಟು ತೂರಿ ಕೈ ಹೊಟ್ಟಾದಂತೆ ರಾಮನಾಥ ರಾಮನಾಥ ಅಂದ್ರೆ ಅವರು. ಹೌದು ಕರೆ ಅದ್ರಿ ಸರ್ ಮಾತ. ಈ ಮಾತಿನ ತಾತ್ಪರ್ಯ ಏನದ್ರಿಪ್ಪ? ಎಳ್ಳು ಇಲ್ಲದೆ ಚಂತನ ಕಾಲೇಗಾಣ ಹೊಡೆದೇವಂದ್ರೆ ಎಣ್ಣೆ ಹೊಂಡೋದಿಲ್ಲ. ಹೌದು. ಗೊಲ್ಲು ಕುಟ್ಟಿದ್ರೆ ಭತ್ತ ಆಗುದಿಲ್ಲ, ಭತ್ತ ಕುಟ್ಟಿದ್ರೆ ಅಕ್ಕಿ ಸಿಗ್ಬೋದು. ಕರೆ ಹೌದು ಕರೆ ಅದ ಮಾತ. ಗೊಳ್ಳು ಕುಟ್ಟಿದ್ರೆ ಭತ್ತ ಸಿಗುದಿಲ್ಲ. ಹೌದಾ? ಕಳ್ಳರು ಸುಳಿದಾಡುವಂತ ದಾರಿ ಒಳಗ ಗಳಿಕೆಂದು ಆಗುವುದಿಲ್ಲ. ಹೌದ್. ಹೊಟ್ಟು ತೂರಿ ಕೈ ಹೊಟ್ಟಾದಂತೆ ರಾಮನಾಥ. ಹೌದ್ ಹೌದ್ ಕರೆ ಅದ್ರಿಪ್ಪ. ಮತ್ ಹಿಂಗಂದ್ರೆ ಏನ್ರಿಪ್ಪ? ಇವತ್ತಿನ ದಿನದಲ್ಲಿ ವ್ಯವಹಾರ ಭತ್ತ ತುರ್ದಂಗ ಆಗಬೇಕು ಅಂತ ಕಮಿಟಿ ಹಿರಿಯರೆಲ್ಲ ಹೇಳಕತ್ತಾರ. ಹೌದಾ? ವ್ಯವಹಾರ ಹೊಟ್ಟು ತುರ್ದಂಗ ಆಗ್ಲಾಕತ್ತದ ಅನ್ನುವಂತ ಮಾತನ್ನು ಹೇಳುತ್ತಾ. ಹೌದಾ? ಇರ್ಲಿ ಪುಣ್ಯಾತ್ಮರೇ, ಮಾತು ಕಮ್ಮಿನೇ ಮಾತಾಡ್ರಿ, ಸ್ವಲ್ಪ ಶಾಂತಾರಪ್ಪ. ಏನ ಡಕ್ಕಿನ ಸ್ವಲ್ಪ ಸರಿ ಅವನ ಮಾತು ಕಮ್ಮಿ ಆಗಲಿ, ಹಾಡನೇ ಸ್ವಲ್ಪ ಜಾಸ್ತಿ ಆಗಲಿ ಅನ್ನುವಂಥ ವಿಚಾರ ಕೂಡಿರುವಂಥ ಎಲ್ಲ ದೈವದ ಪುಣ್ಯಾತ್ಮರೇ. ಹೌದಾ? ಹೋದ ಪರಬಹುದು ನಮ್ಮ ಸರ್ಜೋಡಿ ಕಲಾವಂತರು ಏನೇನು ಮಾತಾಡ್ಯಾರ. ಏನ್ರಿಪ್ಪ ಅದು ಮಾತ? ರೇವಣಸಿದ್ಧ ಮಾಸ್ತಾರ ಏನು ಮಾತಾಡ್ಯಾನ. ಹೌದಾ? ನಮ್ಮ ಪಿಂಟು ಅಣ್ಣ ಏನು ಮಾತಾಡ್ಯಾನ. ಬಾಳ ಅಂದ್ರೆ ಬಾಳ ಚಂದ ಮಾತಾಡ್ಯಾರ ಅವರು. ಎಲ್ಲಿ ಹಿಂಗದ ಮಾತಾ ಏನ್ರಿ ಅದು ಸರ? ನಾ ಹೋದ ಪಳೆದಗೂ ನಾನು ಭಗವಂತ ಬಾಯಿ ಕೊಟ್ಟಾನಂದ್ರೆ ಏನು ಮಾತಾಡಬೇಕು ಅದನ್ನು ಮಾತಾಡಿದ್ರೆ ನಮಗೆ ಶೋಭೆ ಹಾಕದಪ್ಪ. ಹೌದು. ಏನೇನಾರ ಮಾತಾಡ್ಬೇಕಪ್ಪ ಅಂತಂದ್ರೆ ನಿಜವಾಗ್ಲೂ ನಾವು ಕಲಾವಂತರ ಆಗುವುದಿಲ್ಲ. ಹೌದು ಹೌದಾ? ಹೇಳಿನಿ, ದೇವರಲ್ಲಿ ಹೊಟ್ಟೆ ಬೇದಿಲ್ಲ. ಹೌದು. ಅಮೋಘ ಸಿದ್ಧ ಮಾಳಿಂಗರಾಯ ಹಾಲು ಮತ್ತೆ ಕ್ಯಾಡ ಕಣ್ಣಿದ್ದಂಗ ತಮ್ಮ ರೊಕ್ಕ ಕೊಟ್ಟು ನಮ್ಮನ್ನ ಮಾಯಿಕ್ ಮುಂದೆ ನಿಂದ್ರಿಸ್ಯಾರ ಅಂದ ಬಳಕ ಮುಂದೆ ಯೂಟ್ಯೂಬ್ ಐತಪ್ಪ ಅಂತಂದ್ರೆ ಏನೇನಾರ ಮಾತಾಡಿ ಬಲ ಆಗೋ ಸಂಬಂಧ ಏನೇನಾರ ಬಂಡ್ ಬಡ್ದೇವಪ್ಪ ಅಂತಂದ್ರೆ ನಿಜವಾಗ್ಲೂ ನಮಗೆ ಶೋಭೆ ತರದಿಲ್ಲ, ನಿಜವಾಗ್ಲೂ ನಮಗೆ ಅಮೋಘ ಸಿದ್ಧ ಮಾಳಪ್ಪ ಒಲಿಯುವುದಿಲ್ಲ. ನಿಜವಾದ ಮಾತಿದು, ನಿಜವಾದ ಮಾತಿದು. ಹೌದಪ್ಪ ಹೌದಾ? ಹೋದ ಪರದೊಳಗ ನಮ್ಮ ರೇಖಾಬಾಯಿಗೊಂದು ಪ್ರಶ್ನೆ ಕೇಳ್ದ ಪಿಂಟು ಅಣ್ಣ. ಬಾಳ ದೊಡ್ಡ ಪ್ರಶ್ನೆ ಕೇಳ್ಯಾರಿ ಅವರು. ಇಲ್ಲ ಕೇಳಿ ಪ್ರಶ್ನೆ ಅವರೇ ಹೇಳ್ಬೇಕತ್ತ, ಹಾಡೋರೇ ಹೇಳ್ಬೇಕತ್ತ. ಇಲ್ಲಿ ಹಿಂಗದ. ಹೌದಾ? ಪಿಂಟು ಅಣ್ಣ ಏನ್ ಕೇಳ್ದ, ಏನ್ರಿ ಅದು? ಅಮೋಘ ಸಿದ್ಧ ಕೈಲಾಸದಿಂದ ಹೌದು ದರಿಗಿಳಿ ಹೊತ್ನ್ಯಾಗ ಒಮ್ಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಹೌದು ಮಳಿ ಬೆಳಕಿಲ್ಲ ಅಮೋಘ ಸಿದ್ಧ ಮುತ್ಯ ತಂದಾನ. ತಂದಾನ ಕರೆ. ಅಮೋಘ ಸಿದ್ಧ ಮುತ್ಯ ತಂದಾನ ಗೊಳವಿಗಿ ಯಾವ ನಾತ್ಯ ಪೋತ್ಯ ಅನ್ನುವಂತ ಊರಿಗೆ. ಹೌದಾ? ಮಾಧುಲಿಂಗಿನ ತಂದೆ ತಾಯಿ ವಾಸಿರುವಂತ ಊರ ಹೆಸರ ಮಹಾರಾಷ್ಟ್ರ ರಾಜ್ಯದಾಗ ಊರ ಹೆಸರೇ ನಾತ್ಯ ಪೂತ್ಯ. ಹೌದಾ? ಆ ನಾತ್ಯ ಪೋತ್ಯ ಅನ್ನುವಂತ ಊರಿಗೆ ಬರ ಬಿದ್ದಿತ್ತು. ಹೌದಾ? ಹೌದಾ? ಅಮೋಘ ಸಿದ್ಧ ಮುತ್ಯ ಮಳಿಕೀಲ ತಂದಿದ್ನಲ್ಲ, ಅಲ್ಯಾಕ ಬರ ಬಿದ್ದಿತ್ತು, ಕಂಬಳಿ ಬೀಸಿ ಮಳಿ ಕರಿಬೇಕಾಗಿತ್ತಲ್ಲ ಅಂತ ಪಿಂಟು ಅಣ್ಣ. ಹೌದು. ಪಿಂಟು ಮಾಸ್ತರ್ ಪ್ರಶ್ನೆ ನಾ ಅಂತೀನಿ, ಏನ್ರಿಪ್ಪ? ಅಮೋಘ ಸಿದ್ಧ ಮುತ್ಯ ಅಲ್ಲಿ ಕರೆದಿಲ್ಲ ಅಂತ ತಿಳ್ಕೊ. ಹೌದು ಹೌದು ಹೌದು. ಏನ್ ಹರ್ಕತ್ತೀರಿ ಹುಲಿ? ಎಲ್ಲ ನಡೀದೆ, ಸ್ವಲ್ಪ ಶಾಂತನೇ ಕಾಪಾಡಿ ಪೋಟ. ಅರೆ ಭಾಳ ಲಕ್ಷ ಇಟ್ಟು ಕೇಳ್ರಿ ನನ್ನ ಮಾತು ಜನ. ಶಾಂತಾರೆ, ನನ್ನ ಮಾತು ಬಹಳ ಲಕ್ಷ ಇಟ್ಟು ಕೇಳಿ ಪುಣ್ಯಾತ್ಮರೇ. ಯಾರಿಗೂ ನೋವು ಆಗುವಂತ ಮಾತು ನನ್ನ ಅಲ್ಲ. ಹೌದಿಲ್ಲ? ಹೌದಾ? ಏನೇನೆಲ್ಲ ಮಾತಪ್ಪ ಅಂತಂದ್ರ ಏನ್ರಿ ಅದು?
ಸೋಮರಾಯಿ ತುಕ್ಕಪ್ರಾಯ ಹೌದು ಎಲ್ಲಿ ಬಾರಾಮತಿ ಮಹಾರಾಷ್ಟ್ರ ರಾಜ್ಯದಾಗ ಬಾರಾಮತಿ ಬರ ಬಿತ್ತು. ಹೌದಾ ಅಲ್ಲಿ ಬಾರಾಮತಿ ಬರ ಬಿದ್ದ ಕಾಲಕ್ಕ ಕಿಲಾರ್ ಹೊಡ್ಕೊಂಡು ಉಂಬಳಿನ ಹಟ್ಟಿಗೆ ಕಿಲಾರ್ ತಿಳ್ಕೊಂಡ್ ಬಂದ್ರು ಸೋಮರಾಯಿ ತುಕ್ಕಪ್ರಾಯ. ಹೌದ್ರಿಪ್ಪ. ಜಕ್ಕಪ್ಪ ಮಾಳಪ್ಪ 7 ವರ್ಷದ ಮಕ್ಕಳಿದ್ರ ಅವ. 7 ವರ್ಷದ ಮಕ್ಕಳಿದ್ರು ಜಕ್ಕಪ್ಪ ಮಾಳಪ್ಪ ಬಾರಾಮತಿ ಬರ ಬಿತ್ತು. ಹೌದಾ ಮತ್ತ ಮಾಳಿಂಗ್ರ 7 ವರ್ಷದ ಮಕ್ಕಳು ಇದ್ರಿಲ್ಲ ಅವಾಗ. ಹೌದು ಹೌದು. ಮತ್ತ ಅವ್ರ್ಯಾಕೆ ಮಳಿ ಕರಿಲಿಲ್ಲಪ್ಪ, ಅಲ್ಲಿ ಮಳಿ ಕರಿಬೇಕಾಗಿತ್ತ. ನಾ ಮಾಳಿಂಗ್ರಾಗಿ ನೊಂದಿ ಮಾತಾಡ್ದೆ ಅಂದ್ರ ತಪ್ಪಕ್ಕದ. ಹೌದು ಪಿಂಟು ಏನಾರ ಮಾತಾಡಿ ಹದಿಗೇಡ್ ಸಿಡಿಬೇಡ ನೀನು. ಹೌದು ಹೌದು. ಬಿಡು ಈ ಸದ್ಯಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಮುಂದಿದ್ದಿಲ್ಲ. ಹೌದಾ ಪರಮಾತ್ಮ ಮುಂದಿದ್ದ. ಹೌದಾ ಆಸ್ತಿ ಕಾಲಾಗಿ ಕೌರವ್ರಿಗೆ ಪಾಂಡವ್ರಿಗೆ ಯುದ್ಧಾಗಿ ಹೊಡೆದಾಡ್ಸತ್ರು. ಹೌದಾ ಈ ಮಗ ಬಗೆಹರಿಸ್ಬೇಕಾಗಿತ್ತಪ್ಪ. ಪಾಂಡವ್ರನ್ನ ಕೌರವ ನ್ಯಾಯ ಬಗೆಹರಿಸ್ಬೇಕಾಗಿತ್ತಲ್ಲ ಪರಮಾತ್ಮ ಅಂದ್ರ. ಅದಂಗ ಸಾಧ್ಯ? ಏನ ಆಗ್ಬೇಕದು ಆಗ್ತದೋ ತಮ್ಮ. ನಿನಗಾಲ ನಿಮ್ಮ ಅಪ್ಪಗೂ ಬಿಟ್ಟಿದ್ದಲ್ಲ, ನಮಗಲ್ಲ ನಮ್ಮ ಅಪ್ಪಗೂ ಬಿಟ್ಟಿದ್ದಲ್ಲ ಅದು. ಹೌದು ಹೌದು. ವಿಧಿ ಕಾಡಾಕ ನಿತ್ತಂದ್ರ ದೇವ್ರು ಕೊಡಾಕ ನಿತ್ತಂದ್ರ ಏಕಮಾಯ ಸಿದ್ದೇಶ್ವರ ಕೊಡಾಕ ನಿತ್ತಂದ್ರ ಹೌದು ಹೌದು ಸಿರಿತಾನೆ ಕೊಡಬೇಕಂತ ಅವ್ನ ಮನಸ್ಸಿನಾಗ ಬತ್ತಂದ್ರ ಚಪ್ರ ಹರಿದು ಕೊಡ್ತಾನ. ಹೌದು ಬೆಳಕಿಂದ ಹಾಸಿ ರೊಕ್ಕ ಸುರುತ್ತಾನ. ಹೌದಾ ತಗೋಬೇಕಂತ ಮನಸ್ಸಿನಾಗ ಬತ್ತಂದ್ರ ಬಾಯನ ಹಲ್ಲು ಮುರಿದು ತಗೋತಾನ. ಹಲ್ಲು ಮುರಿದು. ಹೌದು ಹೌದು ಹೌದು. ಇವ ಬಂದಾನ ಏನತ್ತ ಮಾಳಿ ಅಮೋಘ ಸಿದ್ಧ ಮುತ್ಯ ಮಳಿಕಿನ ತಂದಾನ. ಅಲ್ಲಿ ಮಳಿ ಯಾಕೆ ಕರೀಲಿಲ್ಲ? ಏನ್ ಹಿಂಗ ಹುಚ್ಚರ್ಗತ್ತೆ ಮಾತಾಡಿದ್ರ? ಮಾಯಿಕ್ ಸಿಕ್ಕದತ್ತೆ, ಮುಂದೆ ಯೂಟ್ಯೂಬ್ ಅದತ್ತೆ, ಬಲ ಅನ್ಸ್ಕೊಳಕ್ ಮಾತಾಡ್ದೆ ನಿಂಗ? ಹೌದತ್ತಾರನ್ರಿ ಸರ. ನಿನಗ ಪಿಂಟು ಅಣ್ಣ ಮರ್ಯಾದೆ ಕೊಟ್ಟಿನಿ. ಹೌದಾ ನೀನು ಏನು ಹಾಡಿದ್ರು ನನಗೆ ಹೆಮ್ಮೆ ಆಗತ್ತ. ಹೌದು ಹೌದು. ತಾಯಿ ಇದ್ದಕ್ಕಿ ರೊಟ್ಟಿ ಮಾಡ್ತಿರ್ತಾಳ. ಸಣ್ಣ ಮಗಳು ನಾನು ರೊಟ್ಟಿ ಮಾಡ್ತೀನಿ ಸ್ವಲ್ಪ ಹಿಟ್ಟು ಕೊಡು ಅಂತದ. ತಾಯಿ ಇದ್ದಕ್ಕಿ ಮಗಳ ಕೈಯಾಗ ಒಂದು ಹಿಟ್ಟು ಕೊಟ್ಲಂದ್ರ ಮಗಳೂ ರೊಟ್ಟಿ ಮಾಡ್ತದ. ಎಂತದೊಂದು ಹಲ್ಲಿ ಬಿಲ್ಲಿ ರೊಟ್ಟಿ ಮಾಡ್ತಿರ್ತದ. ಮಗಳು ಮಾಡಿದ ರೊಟ್ಟಿ 18 ತಾವಲಿ ಹರಿದಿರ್ತದ, 9 ಮೂಲೆ ಆಗಿರ್ತದ. ಆದ್ರೂ ತಾಯಿ ಇದ್ದಕ್ಕೆ ಅದನ್ನೇ ಹಂಚ ಮ್ಯಾಗ ಸುಟ್ಟು ಇಡೀ ಓಣಿ ತುಂಬಾ ತೋರಿಸ್ತಾ. ನೋಡು ನನ್ನ ಮಗಳು ಎಂತ ರೊಟ್ಟಿ ಮಾಡ್ಯಾಳ ನೋಡು ಅಂತಿರ್ತಾಳ ತಾಯಿ. ಹೌದು ಹೌದು. ಹಂಗ ನೀ ಪಿಂಟು ಅಣ್ಣ ಹೆಂಗ ಹಾಡಿದ್ರು ನಾ ಬೇಷನ್ ಹಾಕತ್ತೀನಿ ಅಂದ್ರ ಅಟ್ರಾಗೆ ಕುಂದ್ರು. ಬರಬ್ಬರಿ ನೀನು ಅಟ್ರಾಗಿ ಹೇಳು. ಹೌದಾ ನೀ ಏನು ಭಾರಿ ಅನ್ಯಾಕತ್ತ ಕೂಡಲೇ ಮತ್ತ ನೀ ಹಾಡೋರಿಗೆ ಮಾತಾಡ್ಬೇಕು, ರೇಖಾಬಾಯಿ ಹಂಗ ಮಾತಾಡ್ಬೇಕು. ಪುಣ್ಯಾತ್ಮ 4 ಕುಡಿಯುವಂತ ಹಿರಿಯರಿಗೆ ಬುದ್ಧಿ ಬರೋಂತ 4 ಪದ ಹಾಡೋ ಪುಣ್ಯಾತ್ಮ. ಹೌದು ಹೌದು. ಏನ್ ಹಾಡ್ತಿ? ಹೊಳ್ಳೆ ಮುಳ್ಳೆ ಜಾನಪದ ಹಾಡೋದು. ಯಾವ ಜಾನಪದದಿಂದ ಬುದ್ಧಿ ಬಂದದ? ಯಾರಿಗೆ ಬುದ್ಧಿ ಬಂದದ ಹೇಳ? ನಾನು ಯಾಕೆ ಹೇಳ? ನೀ ಜಾನಪದ ಏನು ಆ ಟ್ಯಾಕ್ಟರ್ನ್ಯಾಗ ಹಚ್ಚು ಪದನ ಬೇರೆ, ಗುಡಿ ಮ್ಯಾಗ ಮಾಯಿಕಿನ್ಯಾಗ ಹಚ್ಚು ಪದನ ಬೇರೆ. ಡೊಳ್ಳಿನ ಪದ ಟ್ಯಾಕ್ಟರ್ನ್ಯಾಗ ಹಚ್ಚು ಪದ ಆಗಬಾರ್ದು. ಹೌದು ಹೌದು. ಯಾಕ್ರಿ ಹಿರಿಯರ? ಹೌದಾ ಡೊಳ್ಳಿನ ಪದ ಅಂದ್ರೆ ಗುಡಿ ಮ್ಯಾಗ ಹಚ್ಚು ಪದ ಆಗ್ಬೇಕು. ನೀನು ಹೌದು ಹೌದು. ನಾ ತಪ್ಪು ಮಾತಾಡಿದ್ನಪ್ಪ ಅಂತಂದ್ರೆ ಈ ಕುಡಿಯುವಂತ ಹಿರಿಯರಿಗೆ ನಿನಗ ಕ್ಷಮಾ ಮಾಡಿ ಕೇಳ್ತೀನಿ. ತಪ್ಪೇನದ? ಹೌದು ಹೌದು. ಅಮೋಘ ಸಿದ್ಧನ ವಿಷಯದಾಗ ಮಾಳಿಂಗ್ರಾಯನ ವಿಷಯದಾಗ ತಪ್ಪು ಮಾಡಿದ್ನಪ್ಪ ಅಂತಂದ್ರೆ ಈ ಕ್ಷಮಾ ಕೇಳ್ತೀನಿ ಹಿರಿಯರಿಗೆ. ಅವ್ರ ಹತ್ತಾರಿ ಸದ್ದು ಹೊಳೆ ಬಂದು ಏನತ್ತ? ಡೊಳ್ಳಿನ ಪದಕ್ಕೆ ಜಾನಪದ ಹತ್ತಾರ. ಅವರು ಡೊಳ್ಳಿನ ಪದಕ್ಕೆ ಜಾನಪದ ಹತ್ತಾರ. ಮತ್ತೆ ಜಾನಪದ ಹಾಡ್ತಾರಲ್ಲ ಅವಕ್ಕೇನತ್ತಾರ? ಯಾಕ್ರಿ ಹಿರಿಯರ? ಹೌದಾ ಏನಾರ ಮಾತಾಡಿದ್ರೆ ದರಿಬಿಟ್ಟು ಶೋಭೆ ಅಲ್ಲ. ನಾ ಏನ್ ಹೇಳ್ತೀನಿ? ದೇವ್ರ ಪದ ಹಾಡುವಂತ ಜಾಗ ಬೇರೆ ಅದು ತಮ್ಮ. ಇದು ಒಡ್ಡು ಒಳಗ ಶಿವಸ್ಥಾನ ಹತ್ತಾರ ಡೊಳ್ಳಿ. ಹೌದು. ಹಣಿ ಹಚ್ಚಿ ಬಾರ್ತಾಡಿದಕ್ಕ. ಹೌದಪ್ಪ ಹೌದು. ಇದೇ ನಾಡಿನಾಗ ಆಗ್ಲಿಲ್ಲ ಏನು ಕಲ್ಲೂರ? ಹೌದಿಲ್ಲ? ಹೌದಾ. ಆ ಕಲ್ಲೂರು ಮಟ್ಟ ಮನೆಯವರು ನಮ್ಮ ಭಾಗಕ್ಕತ್ತಾರ ಆ ಕಡಿ. ಏನಂತ? ಇದು ಕಲಬುರಗಿ ದಿಕ್ಕ ಅಂತಾರಿಲ್ಲ. ಕಲಬುರಗಿ ದಿಕ್ಕ ಮಿಂಚಿದ್ರೆ ಮಳೆ ಯಾಕಂತಾರ ನಮ್ಮ ಭಾಗದಾಗ. ಮತ್ತ ಅಂತ ಭಾಗದಾಗ ನೀನೆನದಿ ಪುಣ್ಯಾತ್ಮ ಏನ್ ಹಾಡಬೇಕು ಏನಿಲ್ಲ ಹಿಂಗ್ಯಾಕ ದಾರಿ ತಪ್ಪಾಕತ್ತೀರಿ? ಅದೇನೋ ಅಂತಾರ ನೋಡು. ಏನ್ರಿ ಅದು ಮಾತಾ? ಗಣಶ್ಯಾಣೆ ಅಂದ್ಕೊಂಡು ಅವ ಶಾಣೆ ಹೆಣ್ತಿಗೆ ಅವ ಅಂತಿದ್ದ. ಶಾಣೆ ಹಂಗಾಗ್ಬಾರ್ದತ್ತ. ಯಾಕ ಇವತ್ತು ಶಾಣ್ಯಾರ ಯಾಕ ಹಾದಿ ತಪ್ಪಾಕತ್ತೀರಿ? ಹಿಂಗ್ಯಾಕೆ ಮಾಡಕತ್ತೀರಿಪ್ಪ? ಯಾಕೆ ರೇವಣ ಸಿದ್ಧ ಮಾಸ್ತರ ನೀವ್ಯಾಕೆ ಹಿಂಗ್ ಮಾತಾಡಕತ್ತೀರಿ? ಹೌದಪ್ಪ ಹೌದಾ. ವಿಷಯ ನಿಮ್ಮ ಉಪ್ಪರಿಗೆ ಮ್ಯಾಗ ಇಟ್ಟಿನಿ. ಹೌದಾ ನಿಮ್ಮ ಸಿಂಹಾಸನ ಮ್ಯಾಗ ಕುಂದರ್ಸಿನಿ. ನಾ ಬರ್ಲಿಕ್ಕಪ್ಪ ಅಂತಂದ್ರ ಬರ್ದಲ್ಲ ಯಾಕ? ನಿಮ್ಮನ್ನ ಸಿಂಹಾಸನ ಮ್ಯಾಗ ಕುಂದರ್ಸಿನಿ. ಸಿಂಹಾಸನ ಮ್ಯಾಗೆ ಕುಂದ್ರೋ ಯಪ್ಪ ತೆಳಗ್ ಬರಬ್ಯಾಡ್ರಿ.
ನಿಮ್ಮನ್ನ ಕಟ್ಟಿ ಮ್ಯಾಗ ಕುಂದ್ರಿಸಿನ. ಹೌದ್ ಹೌದಾ. ಆ ಕಟ್ಟಿ ಮ್ಯಾಗ ಕುಂದ್ರುವಂತ ಯೋಗ್ಯತೆ ನಿಮ್ಮಲ್ಲಿ ಎತ್ತು ಕುಂದ್ರಿ. ಕಟ್ಟಿ ನಮಗ ಸಲ್ಲುದಿಲ್ರಿ, ನಮಗೇನಿದ್ರು ರೊಜ್ಜನೆ ಅಂದ್ರಿ ಹೊಡ್ರಿ ಗಾಡಿ, ನನಗೇನಾಗುದದು. ಇನ್ನ ಒಂದು ವಿಷಯ ಬೆಳೆಸಿ ನಾನು ಗಪ್ಪಾರು ಮರ ಮಗು ಇಲ್ಲ ಒಟ್ಟು ಮಾತು ಬ್ಯಾಡ್ರಿ. ಇಲ್ಲ ಆ ಪ್ರಶ್ನೆನೇ ನಾಡು. ಹಾ ಇಲ್ರಿ ನಕಲಿ ಮಾಡಕತ್ತಿಲ್ಲಲ್ರಿ, ನಾನು ನಕಲಿ ಮಾತು ಮಾತಾಡಕತ್ತಿಲ್ಲ. ಯಾಕೆ ಹಿಂಗೆ ಮಾತಾಡ್ತಾರೆ ನನಗೆ ತಿಳಿಯೋದಾಗ್ಯದ. ಬಬಲಾದೇವ್ರು ಹೇಳಿದ್ರತ್ತ. ಏನಂತ ಹೇಳ್ಯಾರ ಕೊಡೆಕಲ್ಲೂರು ಬಬಲಾದೇವ್ರು? ಮುಂದೆ ಕಲಿಯುಗದಾಗ ಹಾಲು ಹೊತ್ತು ಮಾರ್ತೈತಿ, ದಾರು ಕುತ್ತಲಿ ಮಾರ್ತದ ಅವತ್ತು ಹೇಳಿದ್ರ ಅವರು. ಹಂಗೆ ನಡೆದದಿ. ಹಂಗ ಒಳ್ಳೇದು ಹೇಳಿದ್ರೆ ಕಿಮ್ಮತ್ತಿಲ್ಲ, ಹೌದು. ಒಳ್ಳೇದು ಹೇಳಿದ್ರೆ ಕಿಮ್ಮತ್ತಿಲ್ಲ. ಹೌದಪ್ಪ ಹೌದಾ. ಎತ್ತೆತ್ತರ ಮಾತಾಡುದು. ಇವತ್ತ ಪಿಂಟೋಣ್ಣೆ ಮಾತಾಡಲಿ, ನಾನೇ ಮಾತಾಡಲಿ, ರೇವಣಸಿದ್ದ ಮಾಸ್ತರೇ ಮಾತಾಡಲಿ, ಏನೇನಾರ ಮಾತಾಡೋದು ಕಿಮ್ಮತ್ತದ. ಒಳ್ಳೆ ಪದ ಹಾಡ್ದವ್ ಕಿಮ್ಮತ್ತಿಲ್ಲ, ಜಾನಪದ ಹಾಡೋದು ಕಿಮ್ಮತ್ತದ. ಏನು ಮಾಡೋದದ? ಎಲ್ಲಿ ಏನೂ ಮಾಡಂತಿಲ್ಲ. ಯಾರ ಭೋಗದಾಗ ಏನು ಆಗ್ಬೇಕಾಗಿರ್ತದಲ್ಲ, ಯಾವ್ರಾಗ ಏನಮ್ಮ ಎಷ್ಟು ಮಾರ್ಬೇಕಾಗಿರ್ತದ ಅಟ್ಟೆ ಮಾಡೋದದ. ನೀವು ಪದ ಹಾಡಿದ್ರು ರೊಕ್ಕ ಅಟ್ಟೆ ಕೊಡ್ತೀರಿ, ಮಾತಾಡಿದ್ರು ರೊಕ್ಕ ಅಟ್ಟೆ ಕೊಡ್ತೀರಿ. ನನಗಾಗುದೇ ಅನ್ನೋದು ಕಂಬಳಿನಿಂದ ಏನಾಗ್ಯದ. ಹೌದ್ರಿ ಹೌದಾ. ಒಂದು ವಿಷಯ ಇಟ್ಟಾಕರ ಕಂಬಳಿ ಪಾಲ ನಮ್ಮ ರೇವಣಸಿದ್ದ ಮಾಸ್ತಾರ ಐಕೊಂಡು, ಹೌದಾ, ಬಂಡಾರ ಪಾಲ್ ನನಗೆ ಬಿಟ್ಟಾರ. ಹೋದ ಪಾಳ್ಯದಾಗ ನಾ ಹೇಳಿನಿ ಏನತ್ರಿಪ್ಪ? ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಕಕ್ಕಳ ಮೇಲೆ ಪಂಚಾಳ ಬಡಿಗೇರಿಗೆ ನಾಗಮ್ಮ ಮತ್ತು ಲಚ್ಚಪ್ಪ ಗೌಡಗ ಮಕ್ಕಳು ಇದ್ದಿದ್ದಿಲ್ಲ. ಸಂತಾನ ಇದ್ದಿದ್ದಿಲ್ಲ, ಮಕ್ಕಳು ಇದ್ದಿದ್ದಿಲ್ಲ. ಹೌದಾ. ಅಮೋಘ ಸಿದ್ಧಗೌಡ ನಡ್ಕೊಂಡ್ರತ್ತ. ಏನತ್ತ? ಅಮೋಘ ಸಿದ್ಧಗ ನಡ್ಕೊಂಡ್ಯಪ್ಪ, ನನ್ನ ಹೊಟ್ಟಿಲೆ ಮಕ್ಕಳು ಇಲ್ವ ಭಗವಂತ, ಹೌದು, ನನಗ ಸಂತಾನ ಕೊಡುವತ್ತು ಬೇಡ್ಕೊಂಡ್ರು. ಅಮೋಘ ಸಿದ್ಧ ಕಾರಿಕ ಭಂಡಾರ ಕೊಟ್ಟ. ಏನು ಕೊಟ್ಟ? ಕಾರಿಕ ಭಂಡಾರ ಕೊಟ್ಟ. ಅಮೋಘ ಸಿದ್ಧ ಮುತ್ಯ ಭಂಡಾರ ಕೊಟ್ಟ ಹೇಳ್ತಾನ ನಮ್ಮ ತಾಯಿಗೆ. ಏನತ್ತ? ತಾಯಿ, ನಾನೇ ನಿನ್ನ ಹೊಟ್ಟಿಲೆ ಹುಟ್ಟಿ ಬರ್ತೀನಿ, ಗುರುತು ಹಿಡಿದ ನನ್ನ ಹೆಸರೇ ಇಡುವಂದ ಅಮೋಘ ಸಿದ್ಧ ಮುತ್ಯ. ಹೌದಿಲ್ಲ? ಹೌದು. ಅವಾಗ ಅಮೋಘ ಸಿದ್ಧ ಮುತ್ಯನ ಭಂಡಾರ ತಗೊಂಡು, ಹೌದಾ, ಹೆಣ್ಮಗಳು ಆ ನಾಗಮ್ಮ ತಾಯಿ ಮತ್ತು ಲಚ್ಚಪ್ಪ ಗೌಡ ಕಕ್ಕಳ ಮೇಲೆ ಊರಿಗೆ ಬಂದು ಸಂಸಾರ ಮಾಡಕತ್ರು. ಆ ಭಂಡಾರ ಹೊಟ್ಟಾಗ ತಗೊಂಡಾಕರ ವರ್ಷ ತುಂಬರೊಟ್ಟಿಗೆ ಗಂಡಸು ಮಗನ ಹಡಿದ್ರು. ಹೌದಾ. ಅವ್ರ ಜಾತಿನಿಂದ ಯಾರಿಬ್ಬ ಜಾತಿನಿಂದ ಪಂಚಾಳ ಬಡಿಗೆರಲ್ಲ ಅವ್ರು ತಿಳ್ಕೊಂಡ್ರತ್ತ. ಏನತ್ತ? ಈ ಕುರುಬರ ದೇವ್ರ ಹೆಸರಿಟ್ಟೆ ಅಂದ್ರೆ ನಮ್ಮ ಕುಲಕಮ್ಮಕ್ಕದತ್ತೇಳಿ ಹುಟ್ಟಿರುವಂತ ಕೂಸಿಗೆ ಮೌನಪ್ಪ ಅಂತ ಹೆಸರಿಟ್ರ ಅವ್ರು. ಹೌದಿಲ್ಲ? ಹೌದಪ್ಪ. ಒಬ್ಬ ಸಾಧು ಬಂದು ಹೇಳ್ತಾನ, ಏನಪ್ಪ ತಾಯಿ ಮೌನಪ್ಪ ಹೆಸರಿಟ್ಟಿ ಅವಾಗ. ಹೌದಾ. ಅವ ಮೌನಾಗಿ ಕುಂದ್ರವಲ್ಲವ, ಸಿದ್ಧಾರ್ಥಿಗೆ ಮಾಡುವಂತ ಸಿದ್ಧ ಪುರುಷ ಹುಟ್ಟ್ಯಾನ. ಅದಕ್ಕಾಗಿ ಮೌನಪ್ಪ ಹೆಸರು ಇಡಬೇಡವ ಅಂತ ಹೇಳಿದ್ಕೊಳ್ಳೆ ಆ ಕೂಸಿನ ಹೊಳ್ಳಿ ತೊಟ್ಟದಾಗ ಹಾಕಿ ಅಮೋಘ ಸಿದ್ಧ ಹೆಸರಿಟ್ರು. ಅವನೇ ಈ ಭೂಮಿ ಮ್ಯಾಗ ಮುಗುಳು ಕೋಡಿ ಎಲ್ಲಪ್ಪ ಮುತ್ತನ ಗುರು ಲಚ್ಚಾಣ ಸಿದ್ಧಲಿಂಗ ಆಗಿ ಮೆರೆದು ಅದ. ಎದರಿಂದ? ಅದು ಭಂಡಾರಲಿಂದ ಅಮೋಘ ಸಿದ್ಧ ಕೊಟ್ಟಂತ ಭಂಡಾರಲಿಂದ ಲಚ್ಚಾಣ ಸಿದ್ಧ ಪುಟ್ಟ್ಯಾನ. ಯಾವ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಉಟ್ಟಿಗೆ ಅಂಕಣಗೌಡರಿಗೆ ಮಕ್ಕಳು ಇದ್ದಿದ್ದಿಲ್ಲ. ಮಾಳಿಂಗರ ಕಾರಿಕ ಭಂಡಾರ ಕೊಟ್ಟ. ಅವ್ರ ಹೊಟ್ಟಿಲೆ ಜಗ್ಗಿನ ಬುಳ್ಳಾಣ ಸಿದ್ಧ ಹುಟ್ಟ್ಯಾನ. ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗ್ರಿ, ಹುಲಿಜಂತಿಗೆ ಹೋಗ್ರಿ, ಟನ್ ಗಟ್ಲೆ ಭಂಡಾರ ಹಾರ್ತದ. ಹೌದ್ರಿ? ಹೌದಾ. ಮುಂದಿನ ಪಾಣಕ್ಕ ಮಾಸ್ತಾರ ಕಂಬಳಿ ಯಾವ ಜಾಗದಾಗ ಹಾರ್ತದ ಹಿಂಗ ಬಿಡಿಸು. ಕಂಬಳಿ ಭಂಡಾರ ಹಿಂಗ ಹಾರ್ತದ. ಕಂಬಳಿ ಯಾವ ಜಾಗದಾಗ ಹಾರ್ತದ. ಕಂಬಳಿ ಇಲ್ಲದಂತ ಜಾಗ ಒಂದ್ ಐತ್, ನಾ ಹೇಳ್ತೀನಿ. ಆದ್ರ ಭಂಡಾರ ಇಲ್ಲದಂತ ಜಾಗ ಯಾವಾಗ ಅದ? ಇದೇ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಸುಂಟ್ಯಾಣ ಸಿದ್ಧಗ ಭಂಡಾರ ಇಲ್ಲ, ನಿಮ್ಗೆ ಗೊತ್ತಿರ್ಬೇಕು. ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಎಲ್ಲಿ ಬೆಂಗಳೂರು ಸಿದ್ಧ
ಅಂತಾರ ಸುಂಟ್ಯಾಣ ಸಿದ್ಧ ಅಂತಾರ. ಹೌದು. ಆ ಸುಂಟ್ಯಾಣ ಸಿದ್ಧನ ಗುಡಿಯಾಗ ಹೋಗಿ ನೋಡಿದ್ರ ಈ ಬತ್ತದ ಭಸ್ಮದ ಭಂಡಾರ ಇಲ್ಲ. ಇಲ್ರಿ ಬಾಪ್. ಹೌದಿಲ್ಲ? ಹಂಗ ಭಂಡಾರ ಇಲ್ಲದಂತ ಜಾಗ ಐತಿ ಅನ್ಬೇಕ. ಭಂಡಾರ ಆ ದೇವ್ರಿಗೆ ಯಾಕಿಲ್ಲ ಮಾಸ್ತಾರ ಹಿಂಗ ಬೆಳೆಸು ಮುಂದಿನ ಪಾಳ್ಯಾಕ. ಹೌದು ಹೌದು. ಅದ ಕಥೆಯಾಗಿ ಮಾತುಗಳನ್ನ ಆಡಾರೆ ಮುಂದಿನ ಪಾಳ್ಯಾಕ ಈ ಮಾತನ್ನ ಮುರಿದು ಏನು ಮಾಸ್ತಾರ ಮಾತಾಡ್ಲಿ ಅನ್ನುವಂತ ಮಾತನ್ನ ಹೇಳುತ್ತ ಮಾತಾಡ ಒಂದು 500 ಚಾಲ ಹಾಡಿ ಮಾತಾಡಿ ನೀನು.